ತಂಗಿ ಕಿವಿನೇ ಇಲ್ಲ ಅಂತ ನಾನು ರೇಗಿಸಿದ್ನಲ್ಲ ಅಪರೂಪದ ನಿನ್ ಕಾಲು ಇಲ್ಲಿ ಹಿಡ್ಕೊಡು ಹಿಂಗೆ ಈ ಕಡೆ. ಬೇಜಾರಾಗ್ತಿಲ್ವಾ ನಿಂಗೆ? ಆಗ್ತಾ ಇದೆ. ಹೇ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಸ್ಪೆಷಲ್ ಡೇ. ಏನಂತ ಹೇಳಿದ್ರೆ ನನ್ನ ಮಕ್ಕಳು ಹುಟ್ಟಿದ ದಿವಸ, ಅವ್ರ ಬರ್ಡೇ. ಇವತ್ತಿಗೆ ಅವ್ರಿಗೆ 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸೊ ಎಷ್ಟು ಬೇಗ ಬೆಳೀತಿದ್ದಾರೆ ಅಂತಲೇ ಅನ್ನಿಸ್ತಿದೆ ನನಗೆ. ದಿನೇ ನೋಡ್ತಾ ಇಬ್ಬರು ಮಕ್ಕಳು ಎಷ್ಟು ನಮ್ಮ ಕೈಯಲ್ಲಿ ಆಟಾಡಿಸ್ತಾ ಇದ್ದು ಪುಟ್ಟ ಮಕ್ಕಳು ಇವಾಗ 5 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಒಂಥರ ಖುಷಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ಮಾರ್ನಿಂಗೇ ಎದ್ದು ಅವ್ರಿಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಡೈರೆಕ್ಟ್ ನಾವು ಮಾಲ್ಗೆ ಕರ್ಕೊಂಡು ಬಂದ್ವಿ. ಸೊ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಅವ್ರಿಗೆ ಸ್ವಲ್ಪ ಚೀರ್ ಅಪ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರಾ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರ್ಯಾರೆಲ್ಲ ಇನ್ನೂ ನನ್ನ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾ ಇದ್ದೀರೋ ಮರಿದಿರಾ ಎಲ್ಲರೂ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿರಿ ಹಾಯ್ ಹಾಯ್ ಮಾಡು. ಗುಡ್ಡು ಎಲ್ಲಿ? ಹಾಯ್ ಮಾಡು. ಎಲ್ಲೋಗ್ತಿದ್ಯಾ? ಎಲ್ಲೋಗ್ತಿದ್ಯಾ ಸಿರಿ? ಸಿರಿ ಎಲ್ಲೋಗ್ತಿದ್ಯಾ? ಕಾರ್ ಓಡ್ಸಕ್ ಹೋಗ್ತಿದ್ಯಾ? ಇಲ್ಲಿ ಇವರಿಬ್ರು ಏನಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಅಂತ ರೀಸನ್ ಹೇಳಿದ್ರೆ ಮೇನ್ ಕಾರಣನೇ ಸಾಮ್ರಾಟ್ ಗೈಸ್. ಸೊ ಅವ್ನು ಅವ್ರ ಮಾಮನ ಜೊತೆ ಕೂತಿದ್ದ, ನನ್ನ ಮಗಳು ಅವ್ರ ಅಪ್ಪನ ಜೊತೆ ಕೂತಿದ್ರು. ಅವನಿಗೆ ಅವ್ರ ಅಪ್ಪ ಬೇಕಂತೆ. ಸೊ ಹಾಗಾಗಿ ಅಲ್ಲೇ ಅಳಕ್ಕೆ ಚೆಂಡಿಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ತಮ್ಮಂಗೆ ಫುಲ್ ಭಯ ಆಗಿ ಅವ್ನು ಕಿರ್ಚೋದು ನೋಡಿನೇ ಅವನೇ ಬಂದು ಇಲ್ಲಿ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಬಾವ ನೀವೇ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟ. ನಿಜವಾಗ್ಲೂ ನನ್ನ ಮಗ ಒಂದೊಂದು ಸಲ ಒಂದೊಂದು ಥರ ಇರ್ತಾನೆ ಗೈಸ್. ಅವ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅವ್ನ ಮೂಡ್ನ. ಇನ್ನು ನನ್ನ ಮಗ ಮಾತ್ರ ಮಾಲಲ್ಲಿ ಕರ್ಕೊಂಡೋದಾಗ ಇದೊಂದು ಗೇಮ್ ಆಡಿಲ್ಲ ಅಂದರೆ ಅವನು ಆಚೆನೇ ಬರಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಆ ಗೇಮ್ನ ಆಡ್ತಿದ್ದಾನೆ ಅಂತ, ಕಾರ್ ಗೇಮು. ಸೊ ಅವ್ನಿಗೊಂಥರ ಹುಚ್ಚು ಜಾಸ್ತಿ ಕಾರ್ಸ್ ಅಂದರೆ. ಸೊ ಟಾಯ್ಸ್ಗಳಲ್ಲಿ ಅವ್ನು ತುಂಬ ಇಷ್ಟಪಡೋದಂದರೆ ಕಾರ್ನೇ. ಸೊ ಎಲ್ಲೇ ಕರ್ಕೊಂಡೋಗಿ ಏನೇ ಕೇಳಿದ್ರು ಅವನು ಫಸ್ಟ್ ಕೇಳೋದೆ ಕಾರ್ಸ್ಗಳನ್ನ. ಸೊ ಅವನ ಹತ್ರ ಎಂತೆಂಥ ವೆರೈಟೀಸ್ ಆಫ್ ಕಾರ್ಸ್ಗಳು ಮಾತ್ರ ಇದೆಯೋ ಮನೇಲಿ ತಗೊಳ್ತಾನೆ, ಎಲ್ಲ ಹೊಡೆದಾಕ್ತಾನೆ. ಸೊ ಅದು ಎಷ್ಟೇ ದುಡ್ಡಾದರೂ ಕೊಡಿಸ್ಬಿಡ್ಬೇಕು ಅವ್ನಿಗೆ, ಅಷ್ಟು ಹುಚ್ಚು ಅವನಿಗೆ ಕಾರ್ಗಳಂದರೆ. ಯೋಚನೆ ಮಾಡಿ ಕೊಡು ಅವನಿಗೆ. ಅಲ್ಲಿ ನಿಂತೈತಲ್ಲ ಅದು. ಇರು ನೋಡ್ಕೊ ನೀಟಾಗೆ. ಇನ್ನ ಬಾ ಅದೆಚ್ಕೊಳ್ಳೋ ನೀಟಾಗೆ ಅಷ್ಟೇ. ಇರೋಸರಿ ಮಾಡಬೇಕು. ಅಲೇ ಜೋರಾಗಿ ಹೊಡಿಬೇಕು, ಅದು ಪ್ರೆಷರ್ ಕೊಟ್ಟು ಹೊಡಿಬೇಕು. ಹತ್ತತ್ತೆ. ಅಜ್ಜ ನೀನ್ ನೋಡಿ ಹೊಡಿ ಬೇಗ. ಇನ್ನೊಂದ್ಸಲ ಹೊಡಿಬೇಕಿತ್ತಾನೆ. ಶಕ್ತಿ ಬಿಟ್ಕೊತಿದ್ದಂತೆ ಅವನು. ನಮ್ಮ ಭಾವ ತಲೆ ತಿರುಗ್ತಾ, ತಲೆ ಇಟ್ಟು ತಿರುಗ್ತಾ ಇದ್ದ.
ತಿರುಗ್ತಾ ಇದ್ದಲ್ಲ ತಿರಗಿರ ಅಂತ ಬಂದ್ಬಿಡ್ತಾ ಇದ್ದೆ ಹಂಗೆ ಕಪ್ತಾ ಇದ್ರು ಹಂಗೆ ತಿರುಗ್ತಾನೆ ಇತ್ತು ಅಲ್ಲಿರೋ ಯಾವ ಶಿವ ಅದೆಲ್ಲ ತೊಳ್ಸಾಕ್ಬಿಡುತ್ತೆ ಬೇಡ. ಹಾ ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮದೊಂದು ಫ್ಯಾಮಿಲಿಲಿ ಒಂದು ಪುಟ್ಟ ಫಂಕ್ಷನ್ ಇತ್ತು ಗೈಸ್. ಸೊ ನಮ್ಮ ಮಾವವರ ಮೊಮ್ಮಗುದು ನಾಮಕರಣ ಇತ್ತು. ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಅದನ್ನು ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ. ಸೊ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಶಾಸ್ತ್ರ ಎಲ್ಲ ಮುಗ್ದೋಗಿತ್ತು. ಸ್ವಲ್ಪ ಬರೋದು ಒಂಚೂರು ಲೇಟ್ ಆಯ್ತು ಅಷ್ಟೇ, ಬಟ್ ಚೆನ್ನಾಗಾಯಿತು ಫಂಕ್ಷನ್. ಹಾಯ್ ಮಾಡು. ಕರೆಂಟೇ ಹೊರಟು. ನೋಡು ಅಂಬಾಸಿಟ್ರ್ ನೋಡು, ಕಂಡಕ್ಟರ್ ನೋಡು ಚೆನ್ನಾಗಿ ನೋಡು. ಛತ್ರಿ ಪಡ್ಕೋತಂದ್ರ అవి కట్ట పెట్టండి ఏమన్నా ఒకటి అవి నువ్వేమన్నా పెట్టుకోరా గిలో ಬಾಯಿ ಹೇಳ್ತಾ ಇದ್ದೀರಂಟಿ ಆ ಹೇಳಿಲ್ಲ ನಮ್ಮ ತಂಗಿ ಜ್ಯೋತಿ ಮೇಡಮ್ ಅವರು ಫಸ್ಟ್ ಹೋಗ್ಲಿ ಗೈಸ್ ಇವಳು. ಫಸ್ಟ್ ಇವಳು ಹೋಗ್ಬೇಕು ಗೈಸ್ ಇವಳು. ನೋಡಿ ಇಲ್ಲಿದ್ರೆ ಸುಮ್ನೆ ತಲೆನೋವು ನಮ್ಮ ಅಕ್ಕಂದು. ನನ್ನ ತಂಗಿ ಕಿವಿನೇ ಇಲ್ಲ ಅಂತ ನಾನು ರೇಗಿಸಿದ್ನಲ್ಲ, ಕೂತ್ಕೊಳ್ಳೆ ಸಾಕಲೇ. ಕಿವಿನೇ ಇಲ್ಲ ಒಂಚೂರು. ನಮ್ಮ ದಿವ್ಯಾ ಜ್ಯೋತಿ ಏನೋ ಊರಿಗೆ ಹೋಗ್ತಿದ್ದಾಳೆ ಗೈಸ್. ಅದು ಬಂದು ಒಂದ್ ಟೋಕನ್ ಹಾಕೊಂಡು ಹೋಯ್ತಾಳ ನೋಡಿ ಗೈಸ್ ಅಲ್ಲಿ. ನಾನು ಉಟ್ಕೊಂಡಿದ್ ಸೀರೆ, ನಾನು ಸಂಕ್ರಾಂತಿ ಹಬ್ಬಕ್ಕೆ ಉಟ್ಕೊಂಡಿದ್ದಂತ ಸೀರೆನ ತಗೊಂಡ್ ಹೋಗ್ತಾ ಇದ್ದಾಳೆ ಮೇಡಮ್. ಅಯ್ಯಯ್ಯಯ್ಯೋ ನಡಿ, ಏನು ಏನ್ ಪೂರೈಸ್ತೇನೆ ಜೊತೆ. ಬಾಯ್ ಬಾಯ್ ಹೇಳಿ. ಯಾವಾಗ ಸಿಗ್ತಾಳೋ ಏನೋ ಗೊತ್ತಿಲ್ಲ, ಇನ್ನ ನಾವು ಹೋದಾಗ್ಲೇ ಸಿಗೋದು. ಜ್ಯೋತಿ ಇನ್ನ ನಮ್ಮೂರಿಗೆ ಅಪರೂಪಕ್ಕೆ ಬರ್ತಾರೆ ಗೈಸ್, ಇನ್ನ ಬೆಂಗಳೂರಿಗೆಲ್ಲ ಅವರು ಬಾಯ್. ತುಂಬಾ ಏನ್ ಹೇಳ್ತಾರೆ ಸ್ಪೆಷಲ್ ಗೆಸ್ಟ್ ಆಗೋಗ್ಬಿಡ್ತಾರೆ. ಅಪರೂಪದ ಯಾರ್ ನೀನಾ? ನನ್ ಮಗ ಬೇರೆ ಹೋಗ್ತಾ ಇದ್ದಾನೆ ಗೈಸ್. ಇಲ್ಲಡಿ ಲಡ್ಡು ಬಾ ಬಾಯ್ ಬಾಯ್ ಹೇಳು. ಲಡ್ಡು ಬಾಯ್ ಹೇಳು. ಟಾಟಾ ಟಾಟಾ ಬಾಯಿಲ್ಲ ಅಲ್ಲೋಡ್ರಿ. ಅವ್ನು ಹೋಗಕ್ ಕಾಯ್ತವನ್ ಅಲ್ಲೋಡ್ರಿ. ಫಸ್ಟ್ ಊರ್ಗ್ ಹೋಗ್ಬೇಕು ಅಂತ ಕಾಯ್ತವನು. ದಸರಾಗೆ ಏನಿದ್ದೀರ ದಸರಾ ನಿನ್ ಮಗನ್ ಕಳಿಸ್ತೀನಿ ಪಕ್ಕ ಬರ್ತಾನೆ ನೋಡಿ ಅಲ್ಲಿ ರಜಕ್ಕೆ. ಅವ್ನ ಇವಾಗ್ಲೇ ನೋಡಿ ಈ ತರ ಎಲ್ಲ ನಿಂತ್ಕೋತಾನೆ. ಲಡ್ಡು ಲಡ್ಡು ಬಾಯ್. ಲಡ್ಡು ಹೆಂಗ್ ಹೋಗ್ತಾ ಇದ್ದಾನೆ ನೋಡಿ ಗೈಸ್. ಲಡ್ಡು ಬಾಯ್ ಬಾಯ್ ಚಿನ್ನಿ. ನೋಡಿ ನೋಡಿ ನೋಡಿ. ಜ್ಯೋತಿ ಅಳಲ್ಲ ಗೈಸ್, ಇವಾಗ 2 ದಿವಸ ಅಲ್ವಾ, ಅಳಲ್ಲ. ನೋಡಿ ಗೈಸ್, ಈ ಡ್ರೆಸ್ನು ಅಷ್ಟೇ. ಈಗ ಈ ಡ್ರೆಸ್ ನ ಅಬೇಸ್ ಮಾಡ್ಕೊಂಡು ಹೋಗ್ತಾನೆ ಅದವಳು. ಅವ್ರ ಭಾವನ ಹತ್ರ ಟ್ಯಾಕ್ಸ್ ಹಾಕ್ಬಿಟ್ಟು ಈ ಡ್ರೆಸ್ ಅಬೇಸ್ ಮಾಡ್ಕೊಂಡು ಹೋಗ್ತಾಳೆ. ಏನ್ ಬಂದ್ರು ಅಲ್ಲಿಂದ ಖಾಲಿ ಕೈಯಲ್ಲಿ ಬರ್ತಾಳೆ, ಇಲ್ಲಿಂದ ತುಂಬ್ಕೊಂಡು ತುಂಬ್ಕೊಂಡು ಹೋಗ್ತಾಳೆ ಗೈಸ್. ಯಾವಾಗ ಬರ್ತೀಯಾ? ಝುಮ್ ಮಾಡಿ ಮಗಿಗೆ ನೋಡಿ ಹೆಂಗಾಡ್ತಾನೆ ನೋಡಿ ಗೈಸ್. ಇವನು ಹೆಂಗಾಡ್ತದ ನೋಡಿ ಗೈಸ್. ಇದು ಬಾಯ್ ಲಡ್ಡು ಸಾಯ್. ಬಾಯ್ ಲಡ್ಡು ಬಾಯ್ ಬಾಯ್ ಬಾಯ್. ಸಿಕ್ಕೈತೆ ಜಾಗ, ಅಲ್ಲೂ ಬಿಡ್ಬಾರ್ದು, ಎಲ್ಲ ಇಟ್ಬಿಡ್ಬೇಕು. ಹೆಲ್ಮೆಟ್ ಇಲ್ವೇನಾ ಇವಳಿಗೆ?
ಕರ್ಕೊಂಡು ಹೋಗ್ತೀವಿ ಇವಾಗ ಅವ್ಳನ್ನ. ಅಲ್ಲಿ ಯಾರು ವಿಡಿಯೋ ಅಲ್ಲ ಪೊಲೀಸರು ವಿಡಿಯೋ ನೋಡ್ಕೊಂಡು ಹಿಡೀರಿ ಗೈಸ್. ನಿನ್ ಕಾಲು ಇಲ್ಲಿ ಹಿಡುಗೋರು ಹಿಂಗೆ ಈ ಕಡೆ. ಬಿಡೆ ಅವ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿ ಅವ್ನ. ಬಿಡೆ 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 ಇಲ್ಲೇ. ಒಂದ್ಸಲ ನೋಡ್ ಕಣ್ಣೀರ್ ಹಾಕೋಗು ಜೋತ್. ಬೇಜಾರಾಗುತ್ತೆ ಗೈಸ್. ಅವಳಿದ್ದಾಗ ಬರೀ ಕಿತ್ತಾಡ್ಕೊಂಡು ಇರೋದೇ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಜೊತೆ ಇಲ್ಲಿಂದ ಅವಳ ಡೈಲಾಗ್ ಏನು ಗೊತ್ತಾ, ಯಾವತ್ತಿದ್ರು ತಾಯಿ ಮನೆಗೆ ಬರ್ಬೇಕು, ಹೋಗ್ತಾ ಇರ್ಬೇಕು, ಶಾಶ್ವತ ಅಲ್ಲ ಅಂತಾರಲ್ಲ. ಮನೆಯೆಲ್ಲ ಬಿಕ್ಕು ಇಲ್ಲೆಲ್ಲ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ನೆನ್ನೆ ತರ ನಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಹೋದೋಳು. ಬೇಜಾರಾಗ್ತಿಲ್ವಾ ನಿಂಗೆ? ಆಗ್ತಾ ಇದೆ. ನೋಡಿ ನಮ್ ಜೋತ್ ದಿವಿಂಗ್ ಆಗ್ತಾ ಇದೆ ಅಂತ ಆಗ್ತಾ ಇದೆ ಅಂದ ತಕ್ಷಣ ಇದೊಂದು ಕೂದಲು ಮುಂದೆ ಬಿಟ್ಬಿಟ್ಟು ಆಗ್ತಾ ಇದೆ ಅನ್ನೋದು ಇವಳು. ಬೇಜಾರಾಗ್ತಿದೆ ಗೈಸ್. ಏನ್ ಮಾಡಕ್ಕಾಗಲ್ಲ, ಹೋಗ್ಬೇಕು ಯಾವತ್ತಿದ್ರು ಗಂಡನ ಮನೆಗೆ ಹೋಗ್ಲೇಬೇಕು. ಏನ್ ಮಾಡಕ್ಕಾಗಲ್ಲ. ನನಗೆ ನನ್ನ ತಂಗಿ ಹೋಗಿದ್ದಕ್ಕೆ ಬೇಜಾರು. ಸೊ ಅವಳಿದ್ರೆ ಮನೇಲಿ ಒಂಥರ ಟೈಮ್ ಪಾಸ್ ಆಗುತ್ತೆ. ಯಾವಾಗಿದ್ರು ಬರ್ತಾನೆ ಇರುತ್ತೆ. ನಮ್ ಲಡ್ಡು ಇನ್ನೇನು ಇವಾಗ ಮಗು ತರ ನೋಡು, ಇನ್ನ ಒಂದ್ ವರ್ಷ ಆಯ್ತು ಅಂದ್ರೆ ಅವ್ನು ಇಷ್ಟು ಉದ್ದ ಬೆಳ್ಬಿಟ್ಟಿರ್ತಾರೆ ಆಲ್ರೆಡಿ. ಅದೇ ಬೇಜಾರು. ನೋಡೋಣ 13ನೇ ತಾರೀಕು ನಮ್ದು ಫಂಕ್ಷನ್ ಇದೆ ನಮ್ಮ ಮನೇದು. ಅವಾಗ ಮೇ ಬಿ ಬರ್ತಾಳೋ ಬರಲ್ವೋ ಗೊತ್ತಿಲ್ಲ ಅಷ್ಟು. ನೋಡೋಣ. ಬರ್ತೀವಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರ ಹಸ್ಬೆಂಡ್ ಬಂದಿಲ್ಲ ಅಂದರೂ ಅವಳು ಬರ್ಬೋದು ಅನ್ನೋದೊಂದು ಹೋಪ್. ಬಂದರೆ ಚೆನ್ನಾಗಿರುತ್ತೆ. ಅವಳಿದ್ರೆ ಒಂಥರ ಟೈಮ್ ಪಾಸ್, ಒಂಥರ ಟೈಮ್ ಹೋಗೋದು ಗೊತ್ತಾಗಲ್ಲ. ಕಾಮಿಡಿ ಮಾಡಿಕೊಂಡು ಹಂಗೆ ಹಿಂಗೆ ರೇಗಿಸ್ಕೊಂಡು ಬಾಗಿಸ್ಕೊಂಡಿರ್ತಾಳೆ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಬೇಜಾರಾಗುತ್ತೆ. ಅದೇ ಹೇಳೋದು, ಅಕ್ಕ ತಂಗಿರ ಜೊತೆಲಿದ್ದಾಗ ಆ ಪ್ರೀತಿ ಗೊತ್ತಾಗಲ್ಲ. ಎಲ್ಲ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಆ ಒಂದು ಬಾಂಡಿಂಗು ಪ್ರೀತಿ ಅನ್ನೋದೆಲ್ಲ ಗೊತ್ತಾಗುತ್ತೆ. ಬಟ್ ಎರಡೆರಡು ದಿವಸ ಇಲ್ಲಲ್ವಾ, ಏನಷ್ಟು ಬೇಜಾರಾಗ್ತಿಲ್ಲ. ತುಂಬ ದಿವಸ ಇದ್ದು ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹೋಗ್ತಿದ್ದಾಳೆ ಫೈನಲಿ. ಚಿಕ್ಕಿ ಊರಿಗೆ ಹೋದ್ಲು. ಏನು ಅನಿಸ್ತು ನಿಂಗೆ? ಬೇಜಾರಾಯ್ತಾ? ಹಾಂ, ಅಯ್ಯೋಯ್ಯೋ ನನ್ನ ಮಗಳಿಗೆ ಬೇಜಾರಾಯ್ತಂತೆ ಗೈಸ್. ನನ್ನ ಮಗಳಿಗೆ ಬೇಜಾರಾಯ್ತಾ ಬಂಗಾರಿ? ಕೋಲ್ಡ್ ಆಗಿಬಿಟ್ಟಿದೆ. ಸೊ ಎನಿವೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ಗಳು ಕೊಡ್ತಾ ಇದ್ದೀರಾ ವೀಡಿಯೋಸ್ಗಳಿಗೆ. ಕಂಟಿನ್ಯೂಸ್ಲಿ ಮಾಡ್ತಿದ್ದೀನಿ ಈಗ. ಅಂದರೆ ಡೈಲಿ ವ್ಲಾಗ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಬ್ಯಾಕ್ ಟು ಬ್ಯಾಕ್ 3 ಡೇಸ್ಗೆ 2 ಡೇಸ್ಗೆ ಆ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ. ಸ್ವಲ್ಪ ಹೆಂಗೋ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಒಂಚೂರು ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಪ್ರೀತಿ ತೋರಿಸ್ತಿದ್ದೀರಾ. ಸೊ ಇದೇ ಪ್ರೀತಿ ಕೊನೆವರೆಗೂ ಇರಲಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರೋ, ಸೊ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಇಯರಲ್ಲಿ ನಾನು 100K ರೀಚ್ ಮಾಡಬೇಕು ಅಂತ ಒಂದು ಹೋಪ್ ಇಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ಲವ್ ಯು ಗೈಸ್. ಬಾಯ್ ಬಾಯ್. ಬಾಯ್ ಗೈಸ್. ಬಾಯ್.